ಗ್ಯಾರಂಟಿ ನ್ಯೂಸ್ ಸುದ್ದಿಗಳನ್ನ ಬ್ರೇಕ್ ಮಾಡುತ್ತೆ, ಉಳಿದವರು ಅದನ್ನ ಫಾಲೋ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಜೈಲು ಕರ್ಮಕಾಂಡದ ಎಕ್ಸ್ಕ್ಲೂಸಿವ್. ಇದು ಪರಪ್ಪನ ಅಗ್ರಹಾರ ಜೈಲು ಅಥವಾ ಪಾರ್ಟಿ ಹಾಲು? ಗ್ಯಾರಂಟಿ ನ್ಯೂಸ್ ಬ್ರೇಕ್ಸ್, ಅದರ್ಸ್ ಫಾಲೋ. ಗ್ಯಾರಂಟಿ ನ್ಯೂಸ್ ನಲ್ಲಿ ಜೈಲು ಕರ್ಮಕಾಂಡದ ಎಕ್ಸ್ಕ್ಲೂಸಿವ್. ಇದು ಪರಪ್ಪನ ಅಗ್ರಹಾರ ಜೈಲು ಅಥವಾ ಪಾರ್ಟಿ ಹಾಲು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಕಾರಣ ಎಣ್ಣೆ ಪಾರ್ಟಿ, ಭರ್ಜರಿ ಡ್ಯಾನ್ಸು, ಖೈದಿಗಳೆಲ್ಲ ಜಾಲಿ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮ ಬಯಲು ಮಾಡಿದ್ದೇ ನಿಮ್ಮ ಗ್ಯಾರಂಟಿ ನ್ಯೂಸ್. ಕಾರಾಗೃಹದಲ್ಲಿ ಖೈದಿಗಳು ಆಡಿದ್ದೇ ಆಟ, ಮಾಡಿದ್ದೇ ಊಟ. 1ನೇ ಬ್ಯಾರಕ್ನ 3ನೇ ರೂಮ್ನಲ್ಲಿ ಐಷಾರಾಮಿ ಫೆಸಿಲಿಟಿಗಳು ಸಿಗ್ತಾ ಇದೆ. ದುಡ್ಡು ಕೊಟ್ರೆ ಸಾಕು, ಇಲ್ಲಿ ಸ್ವರ್ಗವೇ ಖೈದಿಗಳಿಗೆ ಸಿಗುತ್ತೆ. ಹಣ ಇದ್ದವರಿಗೆ, ಶ್ರೀಮಂತ ಖೈದಿಗಳಿಗೆ ಮಾತ್ರ ಈ ರೂಮು. ನೋಡಿ, ಕಾನೂನಿನ ಪ್ರಕಾರ ಈ ರೂಮ್ನಲ್ಲಿ 50 ಜನ ಇರಲೇಬೇಕು. ಆದ್ರೆ ಖೈದಿಗಳ ಅನುಕೂಲಕ್ಕಾಗಿ 25 ಜನಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಲಾಗಿದೆ. ಅದರ ಜೊತೆಗೆ ಮೊಬೈಲ್ ಸೇರಿದಂತೆ ಎಲ್ಲಾ ರೀತಿಯ 5 ಸ್ಟಾರ್ ಸೌಲಭ್ಯಗಳು ಕೂಡ ಇಲ್ಲಿ ಸಿಗತ್ತೆ ಖೈದಿಗಳಿಗೆ. ಕಾಸು ಕೊಟ್ರೆ ಸಾಕು, ಏನು ಬೇಕಾದರೂ ಸಿಗತ್ತೆ. ಯಾಕೆ ಜೈಲಿಗೆ ಯಾಕೆ ಹಾಕ್ತಾರೆ ಖೈದಿಗಳನ್ನ? ತಾವು ಮಾಡಿದಂಥ ಕ್ರೈಮಿಂದ 4 ಗೋಡೆ ಮಧ್ಯ ಕೂತು ಪಶ್ಚಾತ್ತಾಪ ಪಡಬೇಕು, ನಾನು ಮಾಡಿದ್ದ ತಪ್ಪಾಯಿತು ಅಂತ ಅನ್ನಿಸ್ಬೇಕು. ಆದರೆ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ, ಹಣ ಇದ್ದವರಿಗೆ, ಶ್ರೀಮಂತ ಖೈದಿಗಳಿಗೆ ಒಂದು ರೂಮು, ಅಲ್ಲಿ ಆಸ್ ಪರ್ ದ ರೂಲ್ಸ್ 50 ಜನ ಇರಲೇಬೇಕು. ಆದರೆ ಖೈದಿಗಳ ಅನುಕೂಲಕ್ಕೆ ಅಂತ 25 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಫುಟೇಜಸ್ ಅನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ಚಿಪ್ಸ್ ಇದೆ, ಈರುಳ್ಳಿ ಇದೆ, ಎಣ್ಣೆ ಬಾಟ್ಲ್ ಇದೆ. ಎಲ್ಲರೂ ಕೂಡ ಕುತ್ಕೊಂಡು ಆರಾಮಾಗಿ ಜೈಲಲ್ಲಿ ಇದ್ದಂಗಿಲ್ಲ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಪಾರ್ಟಿ ಮಾಡಕ್ಕೆ ಹೋಗ್ತಾರಲ್ಲ, ಟ್ರಿಪ್ಪಿಗೆಲ್ಲಾದರೂ ಹೋದಾಗ ಚೆನ್ನಾಗಿ ಕಂಠ ಪೂರ್ತಿ ಕುಡಿದು ನಶೆಯಲ್ಲಿ ತೇಲಾಡ್ತಾರಲ್ಲ ನೋಡಿ, ಬಟ್ಟೆ ಗಿಟ್ಟೆಲ್ಲ ಬಿಚ್ಕೊಂಡು ಹೇಗೆ ಕುಣಿತಾ ಇದ್ದಾರೆ ಅಂತೇಳಿ. ನಿಜಕ್ಕೂ ಇದು ಜೈಲ ಅಥವಾ ಪಾರ್ಟಿ ಹಾಲ ಅಂತ ಅನ್ನುವಂಥ ಅನುಮಾನ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇದ್ದೆ, ಈಗ ಯಾವುದಾದ್ರೂ ಒಂದು ಅಪರಾಧ ಮಾಡಿ ಜೈಲಿಗೆ ಕರ್ಕೊಂಡೋಗಿ ಯಾಕೆ ಬಿಡ್ತಾರೆ ಅಂತ ಅಂದರೆ, ಅವ್ರು ಮಾಡಿದ ತಪ್ಪು, ಇನ್ನು ಮುಂದೆ ಈ ಥರದ್ದೆಲ್ಲ ತಪ್ಪು ಮಾಡಬಾರ್ದು, ಕಾನೂನಿನ ಭಯ ಬರಬೇಕು ಅಂತೇಳಿ ಅವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಬಟ್ ಈಗ ಅವ್ರಿಗೆ ಮೊಬೈಲ್ ಸಿಗುತ್ತೆ, ಆ್ಯಂಡ್ರಾಯ್ಡ್ ಫೋನ್ಗಳದು ಮಾಮೂಲಿ, ಏನೋ ಬರೀ ಕಾಲ್ಸ್ಗಳು ಹೋಗೋದು ಬರೋದು ಅಂತ ಬೇಸಿಕ್ ಸೆಟ್ ಅಲ್ಲ. ಆ್ಯಂಡ್ರಾಯ್ಡ್ ಫೋನ್ಗಳು ಸಿಗುತ್ತೆ, ವೈಫೈ ಫೆಸಿಲಿಟಿ ಇರುತ್ತೆ, ಆಮೇಲೆ ಬೇಕಾದಂಥ ಎಣ್ಣೆ ತರಿಸ್ಕೊಡ್ತಾರೆ, ಚಿಕನ್ ಸಿಗುತ್ತೆ, ಚಿಪ್ಸ್ ಸಿಗುತ್ತೆ. ಆಮೇಲೆ ಇತ್ತೀಚೆಗಷ್ಟೇ ನಾವೇ ಬ್ರೇಕ್ ಮಾಡಿದ್ವಿ ಆ ಸುದ್ದಿಯನ್ನು ಕೂಡ. ಬರ್ತ್ಡೇ ಪಾರ್ಟಿ ಆದಂಥ ಸಂದರ್ಭದಲ್ಲಿ ಸೇಬಿನ ಹಾರ, ಅಷ್ಟರ ಮಟ್ಟಿಗೆ ಕೇಕು, ಅದು ಅವ್ರ ಫೇವ್ರೇಟ್ ಕೇಕು ಫ್ಲೇವರು. ಇದೆಲ್ಲ ಹೇಗೆ ಸೌಲಭ್ಯ ಸಿಗ್ತಾ ಇದೆ? ಆಮೇಲೆ ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡಿದ್ರು. ಹಿಂದೆ 2023ರ ಸಂದರ್ಭದಲ್ಲಿ ಇರೋವಂಥ ವಿಡಿಯೋಗಳಿದು, ಈಗ ತೆಗೆದಿರೋದಲ್ಲ ಅಂತೇಳಿ ಕ್ಲಾರಿಟಿ ಕೊಡುವಂಥ ಕೆಲಸ ಆಗಿತ್ತು. ಬಟ್ ಈಗ ಜೈಲಲ್ಲಿ ಜೈಲ್ ಥರ ಇಲ್ಲ, ಜೈಲಲ್ಲಿ ಏನು ಬೇಕು ಎಲ್ಲ ಸಿಗ್ತಾ ಇದೆ ಖೈದಿಗಳಿಗೆ. ಮರ್ಡರ್ ಮಾಡಿದವರಿದ್ದಾರೆ, ರೇಪಿಸ್ಟ್ಗಳಿದ್ದಾರೆ, ಉಗ್ರರಿದ್ದಾರೆ, ಬೇರೆ ಬೇರೆ ಕ್ರೈಮ್ಗಳನ್ನು ಮಾಡಿ ಬಂದಂತಹ ಖೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ನೋಡಿ, ನಿಜಕ್ಕೂ ವಿಡಿಯೋಸ್ನ ನೋಡ್ತಾ ಇದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಯಾವುದೋ ಒಂದು ರೂಮ್ ಮಾಡಿಕೊಂಡು ಎಲ್ಲೋ ಒಂದು ದೂರ ಒಂದು ಲಾಂಗ್ ಟ್ರಿಪ್ ಹೋಗೋಣ ಅಂತೇಳಿ ಹೋಗಿ ಅಲ್ಲಿ ಬೇಕಾದಂಥ ಎಲ್ಲ ಐಟಮ್ಗಳನ್ನು ತರಿಸ್ಕೊಂಡು ಪಾರ್ಟಿ ಮಾಡ್ತಿರೋ ಥರ ಫೀಲ್ ಆಗ್ತಾ ಇದೆ.
ನೋಡಿ, ಜೈಲಲ್ಲಿ ಖೈದಿಗಳು ಕಂಠಪೂರ್ತಿ ಕುಡಿದು ನಶೆಯಲ್ಲಿ ತೇಲಾಡ್ತಾ ಇದ್ದಾರೆ. ಅಷ್ಟಕ್ಕೂ ಜೈಲಲ್ಲಿ ಎಣ್ಣೆ ಕೊಟ್ಟವ್ರು ಯಾರು, ಪಾರ್ಟಿ ಮಾಡಿಸಿದ್ ಯಾರು? ಕಾರಾಗೃಹದ ಅಧಿಕಾರಿಗಳೇ ಆಡಿದ್ರ ಕಳ್ಳ ಪೊಲೀಸ್ ಆಟ. ದಾಳಿ ಮಾಡ್ತಾರೆ ಅಂತ ಖೈದಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ಯಾರು? ಪದೇ ಪದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ಕಳ್ಳಾಟ ಬಟಾ ಬಯಲಾಗ್ತಾ ಇದೆ. ಈ ಹಿಂದೆಯೂ ಕೂಡ ಏಕಾಏಕಿಯಾಗಿ ದಿಢೀರಂತ ದಾಳಿ ಮಾಡಲಾಗ್ತಾ ಇತ್ತು. ಆಗ ಮೊಬೈಲ್, ನಿಷೇಧಿತ ವಸ್ತುಗಳು, ಚಾಕು ಎಲ್ಲವೂ ಕೂಡ ಪತ್ತೆಯಾಗಿತ್ತು. ಆದ್ರೆ ಕಳೆದ ರಾತ್ರಿ ದಾಳಿ ಮಾಡಿದಾಗ ಏನೇನೂ ಇಲ್ಲ, ಜೈಲಿನಲ್ಲಿ ಏನೂ ಸಿಗಲಿಲ್ಲ ಅಂತ ಖಾಲಿ ಕೈನಲ್ಲಿ ಸಿಬ್ಬಂದಿಗಳು ವಾಪಸ್ ಬಂದಿದ್ದಾರೆ. ಖೈದಿಗಳಿಗೆ ರಾಜಾತಿಥ್ಯ ನೀಡಿದವರೇ ಜೈಲನ್ನ ಪರಿಶೀಲನೆ ಮಾಡಿದ್ರ? ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಜೈಲು ಸಿಬ್ಬಂದಿಗಳ ಈ ನಡೆ. ಒಳ್ಳೊಳ್ಳೆ ಫೋನ್ಗಳು ಇಟ್ಕೊಂಡಿದ್ದಾರೆ, ಟಿವಿ ಫೆಸಿಲಿಟಿ ಇದೆ, ಏನ್ ಬೇಕು ಎಲ್ಲ ತರಿಸ್ಕೊಡ್ತಾ ಇದ್ದಾರೆ. ಅವರಿಗೆ ಇದೆಲ್ಲ ಸಪ್ಲೈ ಮಾಡ್ತಾ ಇರೋದು ಯಾರು? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಕಾಸು ಕೊಟ್ರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ಪದೇ ಪದೇ ಈ ಥರದ ಸಾಕ್ಷಿಗಳು ಪ್ರೂವ್ ಆಗ್ತಾ ಇದೆ. ಬಟ್ ಇವರಿಗೆ ಇದೆಲ್ಲ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ? ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನೂ ಸಿಗಲಿಲ್ಲ ಅಂತ ಅಂದರೆ ಅದರ ಅರ್ಥ ಏನು? ಪ್ರಭು, ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಯಾವುದೇ ಸರ್ಕಾರ ಬರ್ಬೋದು ಅಥವಾ ಆ ಒಂದು ADGP ಸ್ಥಾನಕ್ಕೆ ಅಂದರೆ ಕಾರಾಗೃಹದ ADGP ಆಗಿ ಬಂದಂಥ ಅಧಿಕಾರಿಗಳು ಆಗಿರ್ಬೋದು, ಯಾರೇ ಇದು ಬಂದರೂ ಕೂಡ ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ನಡೀತಿರುವಂಥ ರಾಜ್ಯಾತೀತ ಕೆಲವೊಂದಷ್ಟು ಆರೋಪಿಗಳಿಗೆ ನೇರವಾಗಿ ಅವ್ರಿಗೆ ಬೇಕಾಗಿದ್ದಂಥ ರಾಜ್ಯಾತೀತ ಒಂದು ಫಂಕ್ಷನ್ ಹಾಲ್ನಲ್ಲಿ ಕೂತ್ಕೊಂಡು ಪಾರ್ಟಿಯನ್ನು ಮಾಡುವ ರೀತಿಯಲ್ಲಿ ಮಾಡ್ತಾ ಇರುವಂಥ ಕೆಲವೊಂದಷ್ಟು ವಿಡಿಯೋಗಳು ಸಾಕ್ಷಿ ಸಮೇತ ಕೂಡ ಹೊರಗೆ ಬಂದಿದೆ. ಆದರೆ ಇದು ಯಾವತ್ತು ಈ ಒಂದು ವಿಡಿಯೋಗಳು ಯಾವಾಗ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಸಂದರ್ಭದಲ್ಲೇ ಗೊತ್ತಾಗುತ್ತೆ. ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಅದು ಜೈಲಿನ ಅಧಿಕಾರಿಗಳ ಒಂದು ಶ್ರೀರಕ್ಷೆ ಮೇರೆಗೆ ಈ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ಯಾವಾಗ ಈ ವಿಡಿಯೋಗಳು ಹೊರಗಡೆ ಬರೋದಿಲ್ವೋ ಅವಾಗ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಸ್ಟ್ರಿಕ್ಟ್ ಇದೆ, ಆರೋಪಿಗಳಿಗೆ ಎಲ್ಲ ಯಾವುದೇ ರೀತಿಯಾದಂಥ ಫೆಸಿಲಿಟಿ ಕೊಡೋದಿಲ್ಲ ಅಂತ ಹೇಳಿ ಮಾತುಕತೆನೇ ಆಡ್ತಾರೆ. ಒಂದು ಕಡೆ ರಾಜಕೀಯವಾಗಿ ಅದನ್ನ ಯಾರು ಕೂಡ ಬೆಂಬಲಿಸೋದಿಲ್ಲ. ಯಾವಾಗ ಒಂದು ವಿಡಿಯೋ ವೈರಲ್ ಆಗುತ್ತೆ ಅವಾಗಲೇ ನೋಡಿ ಈ ಒಂದು ಜೈಲಿನ ಸಿಬ್ಬಂದಿಗಳಾಗಿರ್ಬೋದು, ಜೈಲಿನ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ನೇರವಾಗಿ ಅವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಆರೋಪಿಗಳು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾಕೆ ಹೇಗೆ ಒಂದು ಅವ್ರಿಗೆ ಬೇಕಾಗಿದ್ದಂಥ ಫೆಸಿಲಿಟಿ ಸಿಗುತ್ತೆ. ಅಂದರೆ ಮೇಲ್ನೋಟಕ್ಕೆ ನಿಷೇಧಿತ ವಸ್ತುಗಳಾಗಿರ್ಬೋದು, ಜೊತೆಗೆ ಗಾಂಜಾ ವಸ್ತುಗಳಾಗಿರ್ಬೋದು, ಕುಡಿಯೋದಕ್ಕೆ ಎಣ್ಣೆ ಆಗಿರ್ಬೋದು ಸೇರಿದಂತೆ ಅವ್ರಿಗೆ ಬೇಕಾಗಿದ್ದಂಥ ಎಲ್ಲ ಊಟದ ವ್ಯವಸ್ಥೆಗಳನ್ನು ಕೂಡ ನೇರವಾಗಿ ಜೈಲಿನ ಸಿಬ್ಬಂದಿಗಳು ಕೂಡ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ. ಅಂದರೆ ಈ ಕಳೆದ ಬಾರಿ ನೋಡಿದ್ವಿ, ಯಾವಾಗ ಜೈಲಿನ ಅಧಿಕಾರಿಗಳು ಈ ರೀತಿಯಾಗಿ ಕೆಲವೊಂದಷ್ಟು ಆರೋಪಿಗಳಿಗೆ ನೇರವಾಗಿ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ, ಜೊತೆಗೆ ಅವ್ರಿಗೆ ಬೇಕಾಗಿದ್ದಂಥ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. CCB ಪೊಲೀಸ್ನವರು ಕೂಡ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮೊಬೈಲ್ಗಳು ಸೇರಿದಂತೆ ಕೆಲವೊಂದಷ್ಟು ನಿಷೇಧಿತ ವಸ್ತುಗಳು ಸೇರಿದಂತೆ, ಚಾಕು ಸೇರಿದಂತೆ ಹಲವು ವಸ್ತುಗಳು ಕೂಡ ಸಿಕ್ಕಿತ್ತು. ಆದರೆ ಯಾವಾಗ ಈ ಒಂದು ನಿನ್ನೆ ಮತ್ತಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ, ಇವತ್ತು ಕೂಡ ಒಂದು ವಿಡಿಯೋ ವೈರಲ್ ಆಗುತ್ತೆ, ಜೈಲಿನಲ್ಲಿ ಕೂತ್ಕೊಂಡು ಪಾರ್ಟಿಯನ್ನು ಮಾಡುವಂಥದ್ದು, ಕುಡಿದು ಡ್ಯಾನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಆರೋಪಿಗಳು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ವಿಡಿಯೋದಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಈ ಒಂದು ವಿಡಿಯೋನ 2023 ಅಂತೇಳಿ ತಳ್ಳಿ ಹಾಕುವಂಥ ಕೆಲಸವನ್ನ ಜೈಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಸ್ಪಷ್ಟವಾಗಿ ಅಲ್ಲಿರುವಂಥ ಕ್ಯಾಲೆಂಡರ್ ಆಗಿರ್ಬೋದು, ಜೊತೆಗೆ ನ್ಯೂಸ್ ಪೇಪರ್ ಓದುವಂಥ ಸಂದರ್ಭದಲ್ಲಿ ಕೂಡ ನವೆಂಬರ್ 6ನೇ ತಾರೀಕಿನ ಒಂದು ಪ್ರಿಂಟ್ ಏನಿದೆ ಅದು ಕೂಡ ಸಿಗಾಕೊಳ್ಳುತ್ತೆ. ಪೊಲೀಸ್ನವರು ಎಲ್ಲೋ ಒಂದು ಕಡೆ ಈ ರೀತಿ ಅಂದರೆ ಜೈಲಿನ ಅಧಿಕಾರಿಗಳು ಆರೋಪಿಗಳಿಗೆ ಕೊಡ್ತಿರುವಂಥ ಫೆಸಿಲಿಟಿನ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಒಂದು ವೇಳೆ ಅದನ್ನ ಒಪ್ಕೊಂಡಿದ್ದೇ ಆಯಿತು, ಇದೇ ತಿಂಗಳಲ್ಲಿ ಇದೇ ಬ್ಯಾರಕಲ್ಲಿ ನಡೆದಿದೆ ಅಂತ ಏನಾದರೂ ವಿಚಾರಗಳು ಹೊರಗಡೆ ಬಂತು ಅಂದರೆ ಅಲ್ಲಿ ಜೈಲಿನ ಅಧಿಕಾರಿಗಳು ಸಸ್ಪೆಂಡ್ ಆಗುವಂಥ ಕೆಲಸಗಳು ಕೂಡ ಆಗುತ್ತೆ. ಯಾಕಂದ್ರೆ ದರ್ಶನ್ ವಿಚಾರದಲ್ಲೂ ನೋಡಿದ್ವಿ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ನಾಗರಾಜ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ವಿಲ್ಸನ್ ಗಾರ್ಡ ನಾಗ ಏನಿದ್ದಾನೆ ಆತ ರೌಡಿ ಶೀಟರ್, ಜೊತೆಗೆ ಕುಳ್ಳಾಸೀನ ಅಂತ ಹೇಳಿದಾನೆ ರೌಡಿ ಶೀಟರ್, ಅದನ್ನ ಜೊತೆ ಕಾಫಿ ಕುಡಿಯುವಂಥ ಫೋಟೋ ವೈರಲ್ ಆಗಿತ್ತಲ್ಲ, ಅದೇ ಬೆನ್ನಲ್ಲಿ ಖುದ್ದು ಪರಮೇಶ್ವರ್ ಹೇಳಿದ್ರು ಈ ಒಂದು ತನಿಖೆನ ಮಾಡಬೇಕು, ವರದಿ ಕೊಡಿ ಅಂತ ಕೇಳಿದ್ರು. ನಂತರ ಫೋಟೋ ವೈರಲ್ ಆದಂಥ ಬೆನ್ನಲ್ಲೇ ಆ ಜೈಲಿನ ಅಧಿಕಾರಿಗಳನ್ನ ಸೂಪರ್ಡೆಂಟ್ ಸೇರಿದಂತೆ, ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 6 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವ ಮೂಲಕವಾಗಿ ಶಾಕ್ ಕೊಟ್ಟಿದ್ರು. ಆದರೆ ನಿನ್ನೆಯೂ ಕೂಡ ಜೈಲಿನ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಯಾವಾಗ ವಿಡಿಯೋ ವೈರಲ್ ಆಗುತ್ತೋ ಆ ನಂತರ ಪೊಲೀಸ್ನವರು ಹೋಗ್ತಾರೆ. ಪೊಲೀಸ್ನವರು ಹೋದಂಥ ಸಂದರ್ಭದಲ್ಲಿ ಜೈಲಿನ ಬ್ಯಾರಕ್ನಲ್ಲಿ ಯಾವುದೇ ವಸ್ತುಗಳು ಸಿಕ್ಕಿಲ್ಲ, ಮೊಬೈಲ್ ಆಗಿರ್ಬೋದು, ಜೊತೆಗೆ ನಿಷೇಧಿತ ವಸ್ತುಗಳಾಗಿರ್ಬೋದು ಯಾವುದೂ ಕೂಡ ಸಿಕ್ಕಿಲ್ಲ ಅಂತೇಳಿ ಒಂದು ವರದಿಯನ್ನು ಕೂಡ ಕೊಡ್ತಾರೆ. ಯಾಕಂದ್ರೆ ಆ ವರದಿ ಕೊಡೋದಕ್ಕೂ ರೀಸನ್ ಇದೆ. ಯಾಕಂದ್ರೆ ಒಂದು ವೇಳೆ
ವರದಿಯಲ್ಲಿ ಕೆಲವೊಂದಷ್ಟು ವಸ್ತುಗಳು ಪತ್ತೆ ಆಯಿತು ಅಂತ ಏನಾದರೂ ಸಿಕ್ಕಿದ್ರೆ ಅಥವಾ ವರದಿಯನ್ನು ಕೊಟ್ಟರೆ ಅಲ್ಲಿ ಜೈಲಿನ ಅಧಿಕಾರಿಗಳು ಅಂದರೆ ಬ್ಯಾರಕ್ ಇನ್ಚಾರ್ಜ್ ಸೇರಿದಂತೆ ಒಂದು ಜೈಲಿನ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತೆ ಸಸ್ಪೆಂಡ್ ಆಗ್ತಾರೆ. ಅದಕ್ಕೆ ಅವರು ಯಾವುದೇ ರೀತಿಯಾದಂಥ ವಸ್ತುಗಳು ಸಿಕ್ಕಿದ್ರೂ ಕೂಡ ಸಿಕ್ಕಿಲ್ಲ ಅಂತ ವರದಿನ ಕೂಡ ಕೊಡ್ತಾರೆ. ಮೇಲ್ನೋಟಕ್ಕೆ ಇನ್ನೊಂದು ವಿಚಾರ ಅಂತ ಅಂದರೆ ಯಾರು ಈ ಒಂದು ಜೈಲಿನ ಒಳಗಡೆ ಇರುವಂಥ ಆರೋಪಿಗಳಿಗೆ ಸಪ್ಲೈ ಮಾಡ್ತಾ ಇದ್ರು, ಜೊತೆಗೆ ಅವ್ರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟಿನ ಕೊಡ್ತಾ ಇದ್ರಲ್ಲ, ಅದೇ ಜೈಲಿನ ಅಧಿಕಾರಿಗಳು ಸೇರಿದಂತೆ ಪೊಲೀಸರು ನೇರವಾಗಿ ಅಲ್ಲಿ ಹೋಗಿ ಚೆಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಅವರೇ ಕೊಟ್ಟಿರೋರು ಅವರೇ ಯಾವುದೇ ರೀತಿಯಾಗಿ ವರದಿಯನ್ನು ಈ ರೀತಿಯಾಗಿ ಸಿಕ್ಕಿದೆ ಅಂತೇಳಿ ಕೊಡೋದಕ್ಕೆ ಆಗೋದಿಲ್ಲ. ಮತ್ತೊಂದು ವಿಚಾರ ಅಂತಂದರೆ ರೇಪಿಸ್ಟ್ ಏನಿದ್ದಾರೆ ಉಮೇಶ್ ರೆಡ್ಡಿ, ಆತ ಒಂದು 20ಕ್ಕೂ ಹೆಚ್ಚು ಹೆಣ್ಣುಮಕ್ಕಳ ಯುವತಿಯರನ್ನು ರೇಪ್ ಮಾಡಿದ. ಅದರಲ್ಲಿ 18 ಜನರನ್ನ ಅಮಾನುಷವಾಗಿ ಕೊಲೆಯನ್ನು ಮಾಡಿದ. ಅಂಥ ಆರೋಪಿಗೂ ಕೂಡ ಜೈಲಿನ ಒಳಗಡೆ ಕೂತ್ಕೊಂಡು ಆತ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ, ಜೊತೆಗೆ ಒಂದು ಟಿವಿನ ಕೂಡ ಆನ್ ಮಾಡಿಕೊಂಡು ಒಂದು ವಿಡಿಯೋಗಳನ್ನು ಕೂಡ ಸಾಕಷ್ಟು ನೋಡ್ತಾ ಇರ್ತಾನೆ. ಅದು ವಿಡಿಯೋ ವೈರಲ್ ಕೂಡ ಆಗಿರುತ್ತೆ. ಅದರ ಬೆನ್ನಲ್ಲಿ ಕುಡಿದು ಡ್ಯಾನ್ಸ್ ಮಾಡ್ತಿರುವಂಥ ವೈರಲ್ ಕೂಡ ಆಗಿರುತ್ತೆ. ಹೀಗಾಗಿ ಜೈಲಿನ ಅಧಿಕಾರಿಗಳು ಯಾವ ಮಟ್ಟಿಗೆ ದುಡ್ಡು ಕೊಟ್ಟರೆ ಎಷ್ಟು ಜನ ಆರೋಪಿಗಳು ಎಷ್ಟೇ ಜನ ಇದ್ರು, ಅದರಲ್ಲೂ ಕೂಡ ಒಂದು ವಿಚಾರ ಇದೆ, ಜೈಲಿನ ಬ್ಯಾರಕ್ನಲ್ಲಿ ಇರುವಂಥ ಒಂದು ರೂಮ್ನಲ್ಲಿ 50 ಜನ ಆರೋಪಿಗಳನ್ನು ಅಲ್ಲಿ ಇಡುವಂಥ ಕೆಲಸಗಳು ಆಗುತ್ತೆ. ಆದರೆ ಇಲ್ಲಿ ಕೆಲವೊಂದಷ್ಟು ರೌಡಿ ಶೀಟರ್ಗಳು ಬ್ಯಾರಕ್ಗಳನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಆಗ್ತದೆ. ಇಲ್ಲಿ ರೌಡಿ ಶೀಟರ್ ಆಗಿರುವಂಥ ವಿಲ್ಸನ್ ಗಡ ನಾಗ ಆಗಿರ್ಬೋದು, ಕುಳ್ಳ ಸೀನ್ ಆಗಿರ್ಬೋದು, ಕುಳ್ಳ ರಿಜ್ವಾನ್ ಆಗಿರ್ಬೋದು, ಡಬಲ್ ಮೀಟರ್ ಮೋಹನ್ ಆಗಿರ್ಬೋದು, ಇಷ್ಟು ಎಲ್ಲ ಯಾರ್ಯಾರು ಇದ್ದಾರೆ ರೌಡಿ ಶೀಟರ್ಗಳು ಅವರೆಲ್ಲರೂ ಕೂಡ ಒಂದೊಂದು ಬ್ಯಾರಕ್ನಲ್ಲಿ ಅವ್ರದೇ ಆದಂಥ ಕಂಟ್ರೋಲ್ನ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಜೊತೆಗೆ ಹೊರಗಡೆಯಿಂದ ಹಫ್ತಾ ವಸೂಲಿಯನ್ನು ಬರುವಂಥ ಹಣದಲ್ಲಿ ಅಲ್ಲಿ ಜೈಲಿನ ಅಧಿಕಾರಿಗಳಿಗೆ ಬೇಕಾದಂಥ ಫೆಸಿಲಿಟಿ ಕೊಡೋದಕ್ಕೆ ಅವ್ರಿಗೆ ಹಣ ಸಂದಾಯ ಮಾಡುವಂಥ ಕೆಲಸವನ್ನು ಈ ರೌಡಿ ಶೀಟರ್ಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಯಾವುದೇ ವಿಡಿಯೋಗಳು ಬಂದರೂ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದರೆ ಇದು ದಿನನಿತ್ಯ ನಡೆಯುವಂಥ ವಿಚಾರಗಳು. ಒಂದು ಕಡೆ ಜೈಲಿನ ಅಧಿಕಾರಿಗಳು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ತಾರೆ, ಒಂದು ಕಡೆ ಪರಮೇಶ್ವರ್ ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಮಾಡಿದವರು ವಿರುದ್ಧವಾಗಿ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಲೇ ಹೇಳ್ತಾರೆ. ಆದರೆ ದಿನನಿತ್ಯ ನಡೀತಾ ಇರುವಂಥ ಈ ಒಂದು ವಿಚಾರದಲ್ಲಿ ಪೊಲೀಸ್ನವರು ಆಗಲಿ ಜೈಲಿನ ಅಧಿಕಾರಿಗಳು ಆಗಲಿ ಯಾರು ಕೂಡ ಹೋದಂಥ ಸಂದರ್ಭದಲ್ಲಿ ವರದಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ವರದಿ ಕೊಡ್ತಾರೆ. ಪ್ರಭು.